ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ತಾನೇ ಸ್ನಾನ ಮುಗಿಸಿ ಪೂಜೆ ಮುಗಿಸಿ ತಿಂಡಿ ಮುಗಿಸಿದ್ದೀನಿ. ಇವಾಗ ಟವಲ್ ತೆಗೆದೆ, ಇನ್ನು ಒಣಗಿಲ್ಲ. ಕೂದಲು ನಾನು ಒದ್ರಿಲ್ಲ, ಅದಕ್ಕೆ ಕೂದಲು ಹಿಂಗೆ ಕಾಣ್ತಾ ಇದೆ. ಇವತ್ತು ಮೆಹಂದಿ ಹಚ್ಕೊಂಡಿದ್ದೆ, ಇಂಡಿಗೋ ಪೌಡರ್ ಹಚ್ಕೊಂಡಿದ್ದೆ. ನೋಡೋಣ ರಿಸಲ್ಟ್ ಹೆಂಗೆ ಬಂದಿದೆ. ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾಯಿದ್ದೀನಿ. ಇಂಡಿಗೋ ಪೌಡರ್ನ ಯಾವೆಲ್ಲ ರೀತಿಯಲ್ಲಿ ಹಚ್ಚಿದ್ರೆ ಏನೇನೆಲ್ಲ ಆಗುತ್ತೆ, ಯಾವ ರೀತಿಯಲ್ಲಿ ಕಲರ್ ಬರುತ್ತೆ ಅನ್ನೋದನ್ನು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಸಾನು ಅವ್ರಿಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ನೆನ್ನೆದು ಹೋಮ್ವರ್ಕು ಇವತ್ತು ಕಂಪ್ಲೀಟ್ ಮಾಡಿಸ್ಬಿಡೋಣ, ಆಮೇಲೆ ಆಟ ಆಡೋದಕ್ಕೆ ಕಳ್ಸೋಣ, ಟಿ ವಿ ಹಾಕೋಣ ಅಂದ್ಬಿಟ್ಟು ಈಗ ನಾನು ಟಿ ವಿ ಹಾಕಿಸ್ತಾ ಇಲ್ಲ. ಅವಳು ಬರೆಯೋ ತನಕ ಬರ್ತೀನಿ. ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನನಗೆ ಯಾಕೋ ಲೆಫ್ಟ್ ಕಾಲು ನೋವ್ತಾ ಇದೆ. ಒಳ್ಳೆ ಜಾಸ್ತಿ ನಡೆದಾಗ ನೋವುತ್ತಲ್ಲ, ಆ ಥರ ಆಗ್ತಾಯಿದೆ. ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು. ಸಂಜೆ ತನಕ ನೋಡ್ತೀನಿ, ಕಡಿಮೆ ಆದರೆ ಹೋಗ್ತೀನಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡ್ತೀನಿ. ಹೌದು, ಇದು ಕಡಿಮೆ ಆಗಬೇಕು ಅಂದರೆ ನಾನು ಒಂದು ಅರ್ಧ ಗಂಟೆ ಆದ್ರೂ ಒಂದು ಕಡೆ ಮಲ್ಕೊಂಡಿರಬೇಕು, ಕಾಲು ಸ್ಟ್ರೆಚ್ ಮಾಡಿಬಿಟ್ಟು. ನೋಡೋಣ, ಮಾಡಿ ನೋಡ್ತೀನಿ. ಇಲ್ಲಾಂದರೆ ಇವತ್ತಿನ ಡೇ ಸುಮ್ಮನೆ ವೇಸ್ಟ್ ಆಗುತ್ತೆ. ರಾಜೇಶ್ಗೆ ಕೇಳಿದೆ ಏನಾದರೂ ಪ್ರೋಗ್ರಾಮ್ ಇದೆಯಾ, ನಾನು ಪ್ರೋಗ್ರಾಮ್ ಹಾಕ್ಕೊಳ್ಳ ಅಂದ್ಬಿಟ್ಟು. ಅವರು ಹ್ಞೂ ಸರಿ ಅಂದಿದ್ದಾರೆ. ಈಗ ನನಗೆ ಈ ಥರ ಆಗ್ತಾಯಿದೆ. ಲೆಟ್ಸಿ. ಮಧ್ಯಾಹ್ನ 1 ಗಂಟೆ ಸ್ನೇಹಿತರೆ, ಇಷ್ಟೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿದೆ. ಈಗ ಎದ್ದಿದ್ದೀನಿ, ಏನಾದರೂ ಮಾಡೋಣ ಕೆಲಸಗಳು ಅಂದ್ಬಿಟ್ಟು. ಕೂಲರು ಎಷ್ಟು ರೇಟು ಅಂತ ಬಹಳ ಜನ ಕೇಳಿದ್ರಿ. ಅದು ಬಂದು 7,500 ಆಯಿತು. ಹಾಗೆ ಇನ್ನೇನು ಅದರ ಡೀಟೇಲ್ ರಿವ್ಯೂ ಕೇಳಿದ್ರಿ. ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು 4 ಡೇಸ್ ಆಗಿದೆ. ಅದಾದಮೇಲೆ ನಾನು ಸ್ವಲ್ಪ ದಿನ ಆದಮೇಲೆ ಅದು ಹೇಗೆ ವರ್ಕ್ ಆಗ್ತಾಯಿದೆ, ನಮ್ಮ ರಿಕ್ವೈರ್ಮೆಂಟ್ಸ್ ಏನಿತ್ತು ಅದು ಫುಲ್ಫಿಲ್ ಮಾಡ್ತಾ ಇದೆಯಾ ಅಂದ್ಬಿಟ್ಟು ನಿಮಗೆ ತಿಳಿಸ್ತೀನಿ. ಇನ್ನು ಸ್ಕೇಟಿಂಗ್ ರೇಟ್ ಕೇಳಿದ್ರಿ. ಆ್ಯಂಡ್ ಸ್ಕೇಟಿಂಗ್ ನೀವು ಅದನ್ನು ತೊಗೊಳ್ಬಾರ್ದಿತ್ತು, ಸ್ಕೇಟ್ ರೋಲ್ಸ್ ಬೇರೆ ತೊಗೋಬೇಕಿತ್ತು. ಇದು ತುಂಬ ಹೆವಿ, ಇದು ಆಗೋದಿಲ್ಲ ಮಕ್ಕಳಿಗೆ ಅಂತ ಹೇಳ್ತಿದ್ರಿ. ಇದು ಹೆವಿ ಇದೆ, ತುಂಬ ಹೆವಿ ಇದೆ. ಎಲ್ಲನೂ ಫುಲ್ ಮೆಟಲಲ್ಲಿ ಮಾಡಿರೋದು. ಇದು ಎಷ್ಟು ಏಜ್ ತನಕ ಯೂಸ್ ಮಾಡ್ಬೋದು ಅಂತಲೂ ಕೇಳಿದ್ರಿ. ಇದು ಬಂದು ಅಡ್ಜಸ್ಟೇಬಲ್. ಇಲ್ಲಿ 2 ಸ್ಕ್ರೂಗಳು ಕಾಣ್ತಿದೆಯಾ, ಅದು ತೆಗೆದುಬಿಟ್ಟು ಲೂಸ್ ಮಾಡ್ಕೊಳ್ಬೋದು. ಈವನ್ ರಾಜೇಶ್ ಏಜ್ ಅವ್ರು ಕೂಡ ಯೂಸ್ ಮಾಡ್ಬೋದು. ಆ ಥರ ಅಡ್ಜಸ್ಟೇಬಲ್. ಇದು ಬಿಗ್ನರ್ಸ್ಗೆ ಇದೆ ಅಂತೆ, ಅಂದರೆ ಪ್ರಿಫರ್ ಮಾಡೋದು. ನೀವು ಕ್ಲಾಸಿಗೆ ಸೇರಿಸಿದ್ರೂ ಅವ್ರು ಇದನ್ನೇ ಕೇಳ್ತಾರೆ. ಹಾಗೆ ನೀವು ಮನೇಲಿ ಹೇಳ್ಕೊಡ್ತೀರಾ ಅನ್ನೋ ಹಾಗಿದ್ರೂ ಕೂಡ ಇದನ್ನೇ ತೊಗೊಳ್ಳಿ. ಯಾಕಂದರೆ ಮಕ್ಕಳು ತುಂಬ ಬೇಗ ಏನು ಕಲಿಯೋದಿಲ್ಲ. ಶೂ ಅಟ್ಯಾಚ್ ಇರೋದು ಬರುತ್ತೆ, ಅದನ್ನು ತೊಗೊಂಡ್ರೆ ನಿಮಗೆ ತುಂಬ ಬೇಗ ಚಿಕ್ಕದಾಗ್ಬಿಡುತ್ತೆ. ನೀವು ಅದನ್ನು ಸೈಜ್ ತೊಗೊಳಕ್ಕಾಗಲ್ಲ, ಕರೆಕ್ಟ್ ಸೈಜೇ ತೊಗೊಳ್ಬೇಕು. ಅವ್ರು ಎಷ್ಟು ದಿನ ಕಲಿತಾರೋ, ನಿಧಾನಕ್ಕೆ ಕಲಿತಾರೆ ಅನ್ನೋ ಹಾಗಿದ್ರೆ ಇದನ್ನೇ ಈ ಥರದ್ದೇ ತೊಗೊಳ್ಳಿ ಅಂತ ಹೇಳಿದರು. ಆ್ಯಂಡ್ ಇದು 1000 ರೂಪೀಸ್ ಆಗಿದ್ದು. ಇದನ್ನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ, ಇದನ್ನು ಹೇಗೆ ಹೇಳ್ಕೊಡೋದು ಅಂದ್ಬಿಟ್ಟು. ವೆರಿ ಫಸ್ಟ್ ಸ್ಟೆಪ್ ಏನು ಅಂದರೆ ಈ ವೀಲ್ಸನ್ನು ಟೈಟ್ ಮಾಡಿಸೋದು. ರಾಜೇಶ್ ಇದನ್ನು ಟೈಟ್ ಮಾಡಿದ್ದಾರೆ, ಇದು ನೋಡಿ ಅಲ್ಲಾಡ್ತಾ ಇಲ್ಲ. ಇದನ್ನು ಟೈಟ್ ಮಾಡಿಬಿಟ್ಟು ಮೂವ್ ಆಗದೇ ಇರೋ ರೀತಿಯಲ್ಲಿ ಕಟ್ಕೊಂಡು ನಡೆದಾಡೋದನ್ನು ಕಲಿಬೇಕಂತೆ 1 ವಾರದ ತನಕ. ದಿನ ಇದರಲ್ಲಿ ನಡೆದಾಡೋದನ್ನು, ಅಂದರೆ ಅವರು ಈ ಶೂ ಎಷ್ಟು ಭಾರ ಇದೆ ಅಲ್ವಾ, ಇದರಲ್ಲಿ ಹೈಟ್ಗೆ ಭಾರಕ್ಕೆ ಅಡ್ಜಸ್ಟ್ ಆಗಬೇಕು ಅವರು. ಆ ಥರ ಅಭ್ಯಾಸ ಮಾಡ್ಕೊಳ್ಬೇಕಂತೆ. ಅದಾದಮೇಲೆ ಸ್ವಲ್ಪ ಲೂಸ್ ಮಾಡಿಕೊಂಡು ಮತ್ತೆ ಸ್ಕೇಟ್ ಮಾಡೋದು, ಇನ್ನು ಸ್ವಲ್ಪ ಲೂಸ್ ಮಾಡ್ಕೊಳ್ಳೋದು. ಆ ಥರ ಮಾಡಿ ಕಲಿಬೇಕಂತೆ. ಮಧ್ಯ ಒಂದು ವೀಲ್ದು ಬರುತ್ತೆ, ಅಂದರೆ 3 to 4 ವೀಲ್ಸು 1 ಲೈನ್ ಬರುತ್ತೆ. ಅದು ಸ್ವಲ್ಪ ಕಷ್ಟ ಆಗುತ್ತಂತೆ ಇದಕ್ಕಿಂತ. ಅದರಲ್ಲಿ ನಡೆಯೋದಕ್ಕೂ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ. ಇದರಲ್ಲಾದರೆ ನಾನು ಹಾಕ್ಕೊಂಡು ಅವಳು ನಡೀತಾಳೆ. ಇವಾಗ ಅಭ್ಯಾಸ ಮಾಡ್ತಾ ಇದ್ದಾಳೆ. ನೋಡೋಣ ಎಷ್ಟು ದಿನಕ್ಕೆ ಕಲಿತಾಳೋ, ಆಮೇಲೆ ಬೇಕಿದ್ದರೆ ಅದನ್ನು ಬೇರೆ ತೊಗೊಳೋಣ ಅಂತ. ನಾನೀಗ ಅಡುಗೆಗೆ ಸಿಂಪಲಾಗಿ ಏನಾದರೂ ಮಾಡಿಬಿಡ್ತೀನಿ, ಆಮೇಲೆ ಸಂಜೆ ಹೊರಡೋಣ ಅಂತ ಇದ್ದೀವಿ. ನನ್ನ ಕಾಲು ನೋವು ಕಡಿಮೆ ಆಯಿತು, ರೆಸ್ಟ್ ತೊಗೊಂಡಲ್ಲ ಇಷ್ಟೊತ್ತು. ನೋಡೋಣ 4 ಅಷ್ಟೊತ್ತಿಗೆ ಹೊರಡೋಣ ಅಂತ ಇದ್ದೀವಿ. ಎಷ್ಟೊಂದು ಚೆರಿ ಬ್ಲಾಸಮ್ ಟ್ರೀಸ್ ಅಪ್ಪ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅನಿಸುತ್ತೆ. ಈ US ಅಲ್ಲೆಲ್ಲ ತೋರಿಸ್ತಾರಲ್ಲ, ಬರೀ ಈ ಥರದ್ದೇ ಮರಗಳು ಜಾಸ್ತಿ ಅಲ್ಲಿ, ಆ ಥರ ಅನ್ನಿಸ್ತಾ ಇದೆ. ಈಗ 3:15 ಆಗ್ತಾ ಇದೆ ಸ್ನೇಹಿತರೆ. ಊಟ ಮಾಡಿ ನಾವು
ಸ್ಪೇಷಿಯಸ್ ಆಗಿರೋದಿಲ್ಲ, ಅದಕ್ಕೆ ನಾವು ಅಲ್ಲಿ ಜಾಸ್ತಿ ಹೋಗಲ್ಲ ಅಂದ್ಬಿಟ್ಟು. ಆಗ ಅವ್ರು ಹೇಳಿದರು ಯಲಹಂಕದಲ್ಲಿ ತುಂಬ ದೊಡ್ಡದಾಗಿದೆ ಹೋಗಿ ಅಂದ್ಬಿಟ್ಟು. ಸೊ ಇವಾಗ ಹುಟ್ಟಿದ್ದೀವಿ. ನಿಧಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ರಶ್ ಇರ್ಬೋದು ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಏನು ಕೆಲಸ ಇರಲಿಲ್ಲ ಅಂದ್ಬಿಟ್ಟು ಹೊರಟಿದ್ದೀವಿ. ಈಗ ಅಲ್ಲಿ ನೋಡೋಣ, ಒಳಗಡೆ ರೆಕಾರ್ಡ್ ಮಾಡ್ಬೋದೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆದಷ್ಟು ಕವರ್ ಮಾಡಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಜನ ಹೇಳ್ತಾ ಇದ್ರಿ ಡಿಮಾರ್ಟ್ದು ಶಾಪಿಂಗ್ ಒಂದ್ಸರಿ ಮಾಡಿ, ಅಲ್ಲಿದೆಲ್ಲ ಹೇಗಿರುತ್ತೆ, ರೇಟ್ಸ್ ಎಲ್ಲನೂ ಏನೇನಿರುತ್ತೆ ಅದೆಲ್ಲ ನಾನು ತೋರಿಸಿ ಅಂದ್ಬಿಟ್ಟು. ಸೊ ಆದಷ್ಟು ಪ್ರಯತ್ನ ಪಡ್ತೀನಿ. ಇದು ಸ್ನೇಹಿತರೆ ಗ್ರೌಂಡ್ ಫ್ಲೋರು. ಎಂಟ್ರಿ ಆದ ತಕ್ಷಣವೇ ನಿಮಗೆ ರೈಟ್ ಸೈಡ್ ಆ್ಯಂಡ್ ಲೆಫ್ಟ್ ಸೈಡಿಂದ ಶುರು ಆಗುತ್ತೆ. ಈ ಗ್ರೌಂಡ್ ಫ್ಲೋರಲ್ಲಿ ಬಿಲ್ಲಿಂಗ್ ಇರೋದು, ಮೇಲ್ಗಡೆ ಎಲ್ಲೂ ಇಲ್ಲ. ಆ್ಯಂಡ್ ಅದ್ರ ಜೊತೆ ನಾವೇನು ತಿಂಗಳಿಗೆ ಸಾಮಾನು ತೊಗೊಳ್ತೀವಲ್ವ, ಅದು ಬಿಸ್ಕೆಟ್ಸ್ ಆಗಿರ್ಬೋದು, ಕಿಚನ್ ಐಟಮ್ ಆಗಿರ್ಬೋದು, ಟಾಯ್ಲೆಟರಿ ಐಟಮ್ಸು, ಅಥವಾ ಏನಂತಾರೆ ಹೇರ್ ಕೇರು, ಸ್ಕಿನ್ ಕೇರು, ಲೂಸ್ ಐಟಮ್ಸು, ಲೂಸ್ ಗ್ರಾಸರಿ ಆ್ಯಂಡ್ ಪ್ಯಾಕ್ಡ್ ಐಟಮ್ಸ್ ಎಲ್ಲನೂ ಕೂಡ ಈ ಗ್ರೌಂಡ್ ಫ್ಲೋರಲ್ಲಿ ಸಿಗೋದು. ಇದನ್ನು ನಾನು ನಿಮಗೆ ತೋರಿಸೋದಕ್ಕೆ ನೀಟಾಗಿ ಹತ್ತಿರದಿಂದ ಹೋಗ್ಬಿಟ್ಟು ಎಲ್ಲನೂ ಫೋಕಸ್ ಮಾಡ್ತಾ ಇದ್ದೆ. ಇದನ್ನು ನೋಡಿಬಿಟ್ಟು ಅಲ್ಲಿ ಅಟೆಂಡ್ ಮಾಡೋರು ಇರ್ತಾರಲ್ವ, ಅವರು ಇಲ್ಲ ಮೇಡಮ್ ನೀವು ಈ ಥರ ಫೋಟೋ ತೆಗೆದುಕೊಳ್ಳೋಂಗಿಲ್ಲ, ಅದನ್ನು ಡಿಲೀಟ್ ಮಾಡಿ ಅಂದರು. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮೇಲ್ಗಡೆ ಹೋದಾಗ ನಾನು ಜಸ್ಟ್ ಕ್ಯಾಮ್ರಾ ಆನ್ ಮಾಡಿ ಬಿಟ್ಬಿಟ್ಟಿದ್ದೆ, ಈ ಥರ ಫೋಕಸ್ ಮಾಡೋಕ್ಕಾಗಲಿಲ್ಲ ನನಗೆ. ಬಟ್ ಸ್ಟಿಲ್ ಏನೇನು ಯಾವ್ಯಾವ ಫ್ಲೋರಲ್ಲಿ ಏನೇನಿದೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನು ತೋರಿಸ್ತೀನಿ, ನೀವು ನೋಡಿ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರಲ್ಲಿ ಬಟ್ಟೆಗಳಿದೆ ಒಂದು ಸೈಡಲ್ಲಿ, ಇನ್ನೂ ಒಂದು ಸೈಡಲ್ಲಿ ಶೂಸು, ಚಪ್ಪಲ್ಸ್ ಇದೆ, ಆ್ಯಂಡ್ ಕುರ್ತೀಸ್ಗಳಿದೆ, ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ, ಪೈಜಾಮಾಸ್ ಎಲ್ಲನೂ ಕೂಡ ಇತ್ತು. ಅದೆಲ್ಲ ಬಟ್ಟೆಗಳು ಫುಲ್, ಶೂಸು, ಚಪ್ಪಲ್ಸ್ ಎಲ್ಲನೂ ನಿಮಗೆ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ. ಇಲ್ಲಿ ಕಿಡ್ಸ್ದು ಇದೆ, ಇದು ಕಿಡ್ಸ್ ಸೆಕ್ಷನ್ನು. ಆ ಸೈಡು ಬಾಯ್ಸ್ದು, ಈ ಸೈಡು ಗರ್ಲ್ಸ್ದು. ಇದೆಲ್ಲನೂ ಕೂಡ ಡೈಲಿ ವೇರ್ಗೆ. ಆ್ಯಂಡ್ ಇಲ್ಲಿ ತುಂಬ ಕಲೆಕ್ಷನ್ಸ್ ಏನಿರಲಿಲ್ಲ, ಬಟ್ ಓಕೆ ಸಾರ್ಟಲ್ಲಿತ್ತು. ನನಗಿದು ಇಷ್ಟ ಆಗಿತ್ತು. ಬಟ್ ಸಾನುಗೆ ಸೈಜ್ ಕರೆಕ್ಟ್ ಇರಲಿಲ್ಲ, ಅಂದರೆ ಅವಳ ಸೈಜ್ಗೆ ಅದು ಫಿಟ್ ಆಗ್ತಾ ಇರಲಿಲ್ಲ. ಇದೆಲ್ಲನೂ ಕೂಡ 2 to 3 years ಮಕ್ಕಳಿಗೆ ಫ್ರಾಕ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಅಫೋರ್ಡೆಬಲ್ ರೇಂಜಲ್ಲಿತ್ತು. ಒಂದು 600 ರುಪೀಸ್ದು ಫ್ರಾಕ್ ನೋಡಿದೆ, ಬಟ್ ಅವಳಿಗೆ ಅದು ಸರಿ ಹೋಗಲಿಲ್ಲ ಸೈಜ್. ಸೊ ಅಲ್ಲಿಂದ ನಾನು ನೆಕ್ಸ್ಟ್ ಬೇರೆ ಕಡೆ ಮೂವ್ ಆಗ್ತಾ ಇದ್ದೀನಿ. ಅದು ಆಪೋಸಿಟ್ ಸೈಡಲ್ಲಿ ನಿಮಗೆ ಶೂಸ್ ಎಲ್ಲ ಸಿಗುತ್ತೆ. ಇದಾದಮೇಲೆ ಮೇಲ್ಗಡೆ ಇನ್ನೂ ಒಂದು ಫ್ಲೋರ್ ಇದೆ, ಅಲ್ಲಿ ನಿಮಗೆ ಕಿಚನ್ ಐಟಮ್ಸ್ ಅಂದರೆ ಪ್ಲಾಸ್ಟಿಕ್ ಆಗಿರ್ಬೋದು, ಮೆಲಮೈನ್ದು, ಸ್ಟೀಲಿಂದು ತುಂಬ ಇದೆ. ಸ್ಟೇಷನರೀಸ್ ಎಲ್ಲನೂ ಇದೆ, ನೀವು ಎಲ್ಲನೂ ಎಕ್ಸ್ಪ್ಲೋರ್ ಮಾಡ್ಬೋದು. ಸುಮಾರು ಟೈಮ್ ತೊಗೊಂಡು ನೀವು ಆರಾಮಾಗಿ ಹೋಗಿ. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ. ನಾನು ಏನೇನು ಇದೆಯೋ ಅಲ್ಲೆಲ್ಲನೂ ಕೂಡ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಒಂದು ಸಾರಿ ನೋಡಿ ಆ್ಯಂಡ್ ಹೋಗೋ ಹಾಗಿದ್ರೆ ಚೆನ್ನಾಗಿದೆ, ಅಫೋರ್ಡೆಬಲ್ ರೇಂಜ್ ಅಂತ ಅನ್ನಿಸ್ತು. ಹೋಗಿ ಬನ್ನಿ.
ಸರಿ ಸ್ನೇಹಿತರೆ, ಇವಾಗ ಬಂದ್ವಿ ಮನೆಗೆ. ಬಂದು ರಿಫ್ರೆಶ್ ಆಗಿ ಡ್ರೆಸ್ನೆಲ್ಲ ಚೇಂಜ್ ಮಾಡಿ ಕೂತ್ಕೊಂಡಿದ್ದೀವಿ. ಸಾನಿಗೆ ಸ್ನ್ಯಾಕ್ಸ್ ಕೊಡೋದಿದೆ, ರಾತ್ರಿಗೆ ಅಡುಗೆ ಮಾಡೋದಿದೆ. ಸಾಮಾನು ಈಗಲೇ ತೆಗಿಯೋದಿಲ್ಲ, ಅಂದರೆ ನಾನು ಬಂದ ತಕ್ಷಣ ಅದನ್ನು ತೆಗಿಯೋದಿಲ್ಲ. 2 ಡೇಸ್ ಹಂಗೆ ಇಟ್ಟಿರ್ತೀನಿ, ಆಮೇಲೆ ಅದನ್ನು ಎತ್ಕೊಳ್ಳೋದು. ಸೊ ನಿಮಗೆ ಆವಾಗ ತೋರಿಸ್ತೀನಿ ನಾನು. ಈಗ ತೋರಿಸೋಣ ಅಂದ್ಕೊಂಡೆ ಡ್ರೆಸ್ ಚೇಂಜ್ ಮಾಡೋ ಮುಂಚೆನೇ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಸಾನು ಅವ್ರಿಗೆ ಸ್ನ್ಯಾಕ್ಸ್ ಕೊಡಬೇಕಿತ್ತು, ಏನೂ ತಿಂದಿರಲಿಲ್ಲ ಅಲ್ಲಿ. ಹಾಗಾಗಿ ಸೊ ಇದನ್ನು ಏನೇನು ಶಾಪ್ ಮಾಡಿದ್ದೀನಿ ಅಂದ್ಬಿಟ್ಟು ನೆಕ್ಸ್ಟ್ ನಾನು ತಿಳಿಸ್ತೀನಿ. ಇಲ್ಲಿ ನೋಡಿ, ಸಾನು ಹಾಕ್ಕೊಂಡಿದ್ದಾಳೆ ಅರ್ಜೆಂಟಾಗಿ ತಂದ ತಕ್ಷಣ ಹೇರ್ ಬ್ಯಾಂಡ್, ಸೆಟ್ ಆಫ್ 2 ಹೇರ್ ಬ್ಯಾಂಡ್ಸು. ಅದ್ರ ಜೊತೆ ಕಿಂಡರ್ ಜಾಯ್ ಆಯಿತು, ಕಿಂಡರ್ ಜಾಯ್ ಆಯಿತು. ಇದು ಪ್ರಿನ್ಸೆಸ್ದು, ಎಲ್ಲ ಬರೀ ಪ್ರಿನ್ಸೆಸ್ಸು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ನೆಕ್ಸ್ಟ್ ವೀಡಿಯೋ ನಾನು ಶಾಪಿಂಗ್ ಏನೇನು ಮಾಡಿದೆ ಅಂತ ತೋರಿಸ್ತೀನಿ. ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಬಾಯ್ ಸ್ನೇಹಿತರೆ.